ಈಗ ಸಮುದ್ರದೊಳಗೆ ಡೈ ಹೊಡೆದ್ರೆ ಯಾರು ವಾಪಸ್ ಬಂದಿಲ್ಲ. ನನ್ನ ಖುದ್ದು ನಾನು ಹೆಂಡತಿಗೆ ಹೇಳ್ತೀನಿ, ಮಿಸ್ ಮಾಡಿ ಸ್ವಲ್ಪ ಓಟ್ ಆಗದೆ ಶರ್ಟ್ ಹೊಡೆದು ಹೇಳ್ತೀನಿ, ಬರ್ದು ಕೊಡ್ತೀನಿ. ಇವರೆಲ್ಲ ದುಡ್ಡು ಖರ್ಚು ಮಾಡಕತ್ತಾರೆ. ಇವ್ರು ಇವ್ರಂತ ಮಾಡಕ್ ಆಗಲ್ಲ. ಹೇಳ್ದಲ್ಲ, ಅದು ಸಮುದ್ರ ನಂಗ ನಾಯಕ ನಂಗ ನೆಚ್ಚಡಾಗ ಅಂತ ಗೊತ್ತು ನಿಮ್ಗೆ. ನೀನ್ ಕಸ ಹೊಡೆದ್ರೆ ಕಸ ಹೊಡಿತಾರೆ. ನಾನು ಕಸ ಹೊಡೆದು ನೀನು ಎಷ್ಟು ಜನ ಹೊಡ್ತೀರಿ ಕಸ? ಬಿಜೆಪಿ ಯಾರು ಕೆಟ್ಟಿರಲಿಲ್ಲ, ಕಾಂಗ್ರೆಸ್ ಯಾರು ಕೆಟ್ಟಿರಲಿಲ್ಲ. ಓಟ್ಗಳು ಚಿಂತೆ ಕೈ ಯಾರು ತೋರಿಸಿಲ್ಲ. ಅಲ್ಲ, ಇಂದಿರಾ ಗಾಂಧಿ ತೋರಿಸಿರೋದು. ಇಂದಿರಾ ಗಾಂಧಿ ನಾನು ತಿಕ್ಕಿದ್ರೆ ಯಾರ್ದು ಹೊರೆದು ನಂದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ನಾನು ದಾವಣಗೆರೆಗೆ ಬಂದಿದ್ದೀನಿ. ಯಾಕೆಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಧಾನಸಭಾ ಎಲೆಕ್ಷನ್ ಇದೆ, ಬೈ ಎಲೆಕ್ಷನ್ ಇದೆ. ಇಲ್ಲಂತೂ ಜನ ಯಾರ ಕಡೆ ವಾಲ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಸಹಜವಾಗಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ತರ ಇತ್ತು ವಾತಾವರಣ. ಬಟ್ ಈಗ ಈ ಸಲದ ಬೈ ಎಲೆಕ್ಷನ್ ನಲ್ಲಿ ಹಾಗಿಲ್ಲ. ಕಂಪ್ಲೀಟ್ ಚೇಂಜ್ ಇದೆ. ಕಾಂಗ್ರೆಸ್ಗೆ ಒಂದ್ ರೀತಿ ವಿರೋಧಿ ಅಲೆ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನ ಏನ್ ಹೇಳ್ತಾರೆ, ಬಿಜೆಪಿ ಪರವಾಗಿದಾರ? ಹಾಗಾದ್ರೆ ಈ ಸಲ ಬಿಜೆಪಿಗೆ ಚಾನ್ಸ್ ಏನಾದ್ರೂ ಇದೆಯಾ? ಇದ್ರ ಬಗ್ಗೆ ಮಾತಾಡೋಕೆ ಏನ್ ಹೇಳ್ಬೋದು ಜನ? ಅದ್ರ ಜೊತೆಗೆ ಯಾರು ಸೋಲ್ಬೇಕು, ಯಾರು ಗೆಲ್ಬೇಕು, ಯಾಕೆ ಗೆಲ್ಲಬೇಕು, ದಾವಣಗೆರೆ ಕ್ಷೇತ್ರದಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಕೆಲಸಗಳಾಗಬೇಕು, ಏನೇನು ಎಕ್ಸ್ಪೆಕ್ಟೇಷನ್ ಇದೆ, ಹಾಗೇನೆ ಬರ್ತಾ ಇರುವಂತಹ ಲೀಡರ್ಸ್, ರಾಜಕೀಯ ಪಕ್ಷಗಳು ಏನೇನು ಭರವಸೆಗಳನ್ನ ಕೊಡ್ತಾ ಇದ್ದಾರೆ, ಇದಕ್ಕೆ ಜನ ಬೆಂಬಲ ಯಾವ ರೀತಿಯಾಗಿದೆ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ದಾವಣಗೆರೆ ಕ್ಷೇತ್ರದ ಜನರನ್ನೇ ಮಾತಾಡ್ಸೋಣ ಬನ್ನಿ. ದಾವಣಗೆರೆ ಬೈ ಎಲೆಕ್ಷನ್ ಈ ಸಲ ಅಂತೂ ಒಂದಷ್ಟು ಬೇರೆ ಬೇರೆ ಥರದ ಬೆಳವಣಿಗೆ ಕಾರಣ ಆಗ್ತಾ ಇದೆ. ಯಾಕೆಂದರೆ ಅಲ್ಪಸಂಖ್ಯಾತರು ವರ್ಸಸ್ ಕಾಂಗ್ರೆಸ್ ಅನ್ನೋ ಥರ ವಾತಾವರಣ ಇದೆ. ಹೇಗೆ ಅನ್ನಿಸುತ್ತೆ ನಿಮಗೆ? ಈಗ ನನಗೆ ಅನ್ನಿಸ್ಪಟ್ಟಿದ್ದೀಗೆ ದಕ್ಷಿಣ ಭಾಗದೊಳಗೇನಪ್ಪ ಅಂದರೆ 36 ಟಿಕೆಟ್ ಇದು ಬೈ ಎಲೆಕ್ಷನಿಗೆ ಇಂಡಿಪೆಂಡೆಂಟ್ ಆಗಿದೆ. ಎಷ್ಟೋ 34. ಈ ಭಾಗದೊಳಗೆ ಏನಪ್ಪ ಅಂತೇಳಿ ಈಗ ನೀವು ಬರ್ತೀರಿ, ಈ ಕಡೆಗೆ ಬಿಸಿಲು, ಒಂದು ಕಡೆ ಮಳೆ, ಈ ಕಡೆಗೆ BJP, ಈ ಕಡೆಗೆ ಕಾಂಗ್ರೆಸ್ ಮತ್ತು ಸೆಂಟ್ರಿಗೆ ಇಂಡಿಪೆಂಡೆಂಟ್ ಮಾತಾಡಕತ್ತಾರೆ. ಈ ಭಾಗ ನಾನು ಏನು ಹೇಳ್ತೇನೆಂದರೆ, ಈಗ ನಾನು ಕುಲ್ಲ ಮಾತಾಡ್ತೀನಿ ನೋಡ್ರಿ. ಈಗ ಸಮುದ್ರದೊಳಗೆ ಡೈ ಹೊಡೆದ್ರೆ ಯಾರೂ ವಾಪಸ್ ಬಂದಿಲ್ಲ. ಹಳ್ಳದೊಳಗೆ ಮತ್ತು ಚಂದ ಬಾಯಿ ಒಳಗೆ ಹೋದರೆ ವಾಪಸ್ ಬರ್ತಾನೆ. ಇದು ಸಮುದ್ರದಂಗೆ. ಯಾವುದು ಕಾಂಗ್ರೆಸ್ ಅವ್ರ ಮುಂದೆ ನಾವು ವಿರೋಧ ಮಾಡೋಕೆ ಆಗಲ್ಲ. ಹೇಳ್ದಲ್ಲ, ಅದು ಸಮುದ್ರ. ಇದು ಏನಪ್ಪ, ನಮ್ಮದು ಬಾವಿ. ಏನಪ್ಪ ಅಂದರೆ ಬಾವಿ ಅಂತ ಹೇಳಿದರೆ ಬಿಸಿಲಿಗೆ ನೀರು ಇಳಿತಾವೆ, ಮಳೆಗಾಲಿಗೆ ಹೇರ್ತೈತೆ. ಇದು ಅವ್ರ ಕೂಟಗೆ ನಾವು ಫೈಟ್ ಮಾಡೋಕ್ಕಾಗಲ್ಲ. ಬೈ ಎಲೆಕ್ಷನ್ ಏನಪ್ಪ ಅಂದರೆ ಇರೋದು 2 ವರ್ಷ. ಈ 2 ವರ್ಷಕ್ಕೆಲ್ಲ ಕೋಮ್ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತಾಗ, ಈಗ STP ಮತ್ತು ಬಂಧಗಳು ಮತ್ತು ಇದು ಯಾವುದು ಕುಕ್ಕರು, ಆಮೇಲೆ ಡೈಮಂಡು, ಆಮೇಲೆ ಮತ್ತು ಪರ್ನಿ ಎಲ್ಲ ಇದಾವೆ. ಇವೆಲ್ಲ ಪೂರ್ತಿರ್ತಾರೆ. ಇದು ನಂಗೆ ನಾಯಕ ನಂಗೆ ನೆಚ್ಚಡಾಗ ಅಂತ ಗೊತ್ತು ನಿಮಗೆ. ಒಂದು ಪಾತ್ರೆ ತೊಗೊಂಡ್ರೆ, ಇಷ್ಟೇ ಹುಣ್ಸೆಹಣ್ಣು ತೊಗೊಂಡ್ರೆ ಹುಳಿ ಸಿಗ್ತೈತಿ. ಪೂರ್ತಿ ಸಮುದ್ರ ಹುಣ್ಸೆಹಣ್ಣು ಸಿಗಲ್ಲ, ಹುಳಿ ಓಡೋಗ್ತೈತಿ. ಸಾಧ್ಯ ಇಲ್ಲ ಇದು. ನಾನು ಹೇಳಿದ್ದೀನಪ್ಪ ಅಂದರೆ, ಇದು ನಾನು ಬೈ ಎಲೆಕ್ಷನ್ ಮಾಡಕತ್ತಲ್ಲ ಕೋಮಂದಾಗೆ. ನೀವು ನಮ್ಮ ಜೊತೆಗೆ ಇದ್ರಲ್ಲ, ನೀನು ನಿಂತ್ಕೊಳ್ಳ. ನನ್ನ ಹೆಸರು ಮುನ್ನ ಅಂತೇಳಿ. ನೀನು ನಿಂತ್ಕೊಳ್ಳಪ್ಪ, ನಾನು ನೀನು ಸಪೋರ್ಟ್ ಮಾಡೋಣ. ನೀವು ನಾನು ಬೇರೆ ನೀನು ಬೇರೆ ಯಾರು ಬರ್ತಾರೆ? ಮತ್ತೆ ಪರಕ್ಕೆ ಯಾರು ಸಾಧ್ಯ ರೀ? ಕಸ ಹೊಡ ಒಬ್ಬರೇ ಇರ್ಬೇಕು. ಒಬ್ಬರು ನೀನು ಕಸ ಹೊಡೆದು ಕಸ ಹೊಡಿತಾರೆ. ನಾನು ಕಸ ಹೊಡೆದು ನೀನು ಎಷ್ಟು ಜನ ಹೊಡ್ತೀರಿ ಕಸ? ಒಬ್ರಿಗೆ ಯಾರ ಬಿಟ್ಟು ಸ್ವಚ್ಛ ಭಾರತ ಆಕತಿ. ಆ ಮೋದಿ ಮಾಡೋಣ. ಯಾರು ಕೆಟ್ಟಿರಲ್ಲ ಮೇಡಮರೇ. ಯಾರು ದಯವಿಟ್ಟು ಕೈ ಕಾಲು ಮುಗಿತೀನಿ. ಯಾರು ಕೆಟ್ಟಲ್ಲ. ಅವನು ಮೋದಿ ಮಾಡ್ಯಾನೆ. ಎಲ್ಲಿ ಆ ರಾಜಕೀಯ ಒಳಗೆ. ಇಲ್ಲಿ ಏನು ಮಾಡ್ತಾರೆ ಗೊತ್ತಾ? BJP ಯಾರು ಕೆಟ್ಟಿರಲಿಲ್ಲ, ಕಾಂಗ್ರೆಸ್ ಯಾರು ಕೆಟ್ಟಿರಲಿಲ್ಲ. ಇಲ್ಲೇನಪ್ಪ ಅಂದರೆ ಒಂದು ಕೋಮ್ ಅಂದಾಗೆ ಎಲ್ಲ ಸೇರ್ತಾ ಮಾಡು. ಹೆಂಗಂದರೆ ಅಕ್ಕರು ನಿಂತಾರೆ. ಅಕ್ಕರೇ ನಾನು ಬೇಡ, ಇದು ಬೇಡ, ನಾನು ಹರಿದೋಸಿತೀನಿ. ಅಕ್ಕ ನಿಲ್ಬೇಕು, ಅಕ್ಕ ಗೆಲ್ಬೇಕು. ನಾನು ಏರ್ಸ್ಕೊತೀನಿ ನಿಂತರೆ ನಾನು ನಂಬಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಸಪೋರ್ಟ್ ಮಾಡಿದ್ರೆ ಅಕ್ಕ ತಕ್ಕ ಎಲ್ಲ ಇದು ಏನಾಗತ್ತೆ ಗೊತ್ತರ? ಇದು ಮುಂದಿನ ಕ್ರಮ ಏನಾಗತ್ತೆ ಗೊತ್ತರ? ಓಟ್ಗಳು ಚಿಂತೆ ಹಾಕವು. ನಾನು ತಿನ್ನಲ್ಲ. ಈಗ ನಿಮಗೆ ಕಾಂಗ್ರೆಸ್ ಅಂದ್ರೆ ದೊಡ್ಡ ಸಮುದ್ರ, ವಿರೋಧ ಮಾಡೋದಕ್ಕಾಗೋದಿಲ್ಲ ಅನ್ನೋ ಅನಿವಾರ್ಯತೆಗೆ ಇಷ್ಟ ಇಲ್ದಿದ್ರೂ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು ಅನ್ನೋ ಸ್ಥಿತಿ ಇದೆಯಾ? ಈಗ ಒಂದು ಗಂಡು ಮಗ ಮಿಸ್ ಆಗ್ತಾನೆ, ಮೇಳ ಒಂದು ಓಟ್ ಮಿಸ್ ಆಗಲ್ಲ. ಯಾಕಂತ ಹೇಳಿದರೆ ಸಿದ್ದರಾಮಯ್ಯ ಸಾಹೇಬರು, ಕುಮಾರಸ್ವಾಮಿ ಏನು ಮಾಡ್ಯಾರಂದರೆ
ಒಂದು ಬಸ್ ಫ್ರೀ, ಒಂದು 200 ರೂಪಾಯಿ ಹಾಕ್ತಾರೆ. ಆಯ್ತು, ನನ್ನ ಖುದ್ದು ನಾನು ಹೆಂಡ್ತಿಗೆ ಹೇಳ್ತೇನೆ, ಮಿಸ್ ಮಾಡಿ ಸ್ವಲ್ಪ ಓಟ್ ಹಾಕದೆ ಹಾಕಿದ್ರೆ ನಾ ಕೈಗೆ ಅಂತ ಹೇಳ್ತಾರೆ. ಖುದ್ದು ನಾನು ತನ್ನ ಹೆಂಡ್ತಿನ ತನ್ನ ಹೆಂಡ್ತಿನ ಹೇಳ್ತಾಳೆ, ನಾನು ಹಾಕೋದೇ ಕಾಂಗ್ರೆಸ್ಸಿಗೆ ಅಂತೇಳಿ. ಕಾಂಗ್ರೆಸ್ ಮಿಸ್ ಆಗಲ್ಲ, ನೀವೇನೋ ಇವರೆಲ್ಲ ಪ್ರಚಾರ ಮಾಡ್ತಾರಲ್ಲ, ನಾನು ಶೆಡ್ ಹೊಡೆದು ಹೇಳ್ತೀನಿ, ಬರೆದು ಕೊಡ್ತೀನಿ, ಇವರೆಲ್ಲ ದುಡ್ಡು ಖರ್ಚು ಮಾಡಕತ್ತಾರೆ ಇವರು, ನಾವು ಗೆಲ್ಬೋದು ಅಂತೇಳಿ. ಎಲ್ಲ ಸತ್ತಲ್ಲ ಇವ್ರದ್ದು ಹೇಳ್ತಿಲ್ಲ. ಡಾಕ್ಟರ್ ಶಿವಶಂಕರ್ ಅವರು ತಿರ್ಕೊಂಡ್ರು. ಆಮೇಲೆ ಅಕ್ಕ ಅಂತೀನಿ ಅವರಿಗೆ, ಅವ್ರ ಸೊಸಿಗೆ ಮಗ ನಿಂತಾರೆ, ಮೊಮ್ಮಗ. ದಕ್ಷಿಣ ಉತ್ತರಕ್ಕೆ ಮತ್ತು ಇದೇ ದಕ್ಷಿಣಗೆ ಮತ್ತು ಮೊಮ್ಮಗನಿಗೆ ಕೊಟ್ಟರು ಅವರು. ಅದಕ್ಕೆ ಗೆಲುವು ನಮ್ದು ಐತೆ ಅಂತಾರೆ. ಗೆಲುವು ಅಂತ ಹೇಳ್ತಲ್ಲ, ಇದು ಯಾಕಪ್ಪ ಅಂತ ಮಾಡಿದೆ ಅಂತ, ಇದು ಕೈ ಯಾರು ತೋರಿಸಿಲ್ಲ ಅಲ್ಲ, ಇಂದಿರಾ ಗಾಂಧಿ ತೋರಿಸಿರೋದು. ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ ಅಜ್ಜಿ ತೋರಿಸಿರೋದು. ಇದು ಸಾಧ್ಯ ಇಲ್ಲ. ಮತ್ತೊಂದು ಹೇಳ್ತಾನಲ್ಲ, ನಾ ಈಗೂ ಹೇಳ್ತಾನಲ್ಲ, ಸಮುದ್ರ ಒಳಗೆ ಡೈ ಹೊಡೆದ್ರೆ ಸಮುದ್ರ ಎತ್ಕೊಂಡು ಹೋಗ್ತೈತಿ. ಒಂದು ಬಾವಿ ಒಳಗೆ ಬಾವಿ ಒಂದು ಸಣ್ಣ ಹಳ್ದ ಬಂದರೆ ಒಂದು ತುಕಡಿ ಹಿಡ್ಕೊಂಡು ಹೇಳ್ಕೊಂಡು ಆ ಸಮುದ್ರ, ಅದು ಸಮುದ್ರ ತಂಗ್ರಿ. ನಾನು ಸಾಧ್ಯ ಇಲ್ಲ, ನಾನು ಹೇಳೋದು ನಿಜ. ಇದೇನು ಗೊತ್ತಾ, ಅವ್ರ ಮೇಲೆ ನಾವು ಇದೊಂದು ಮಾತು ಲಾಸ್ಟ್ ಹೇಳ್ತೀನಿ ನೋಡ್ರಿ, ಕೇಳ್ರಿ. ಒಂದು ಹೆಣ್ಮಗಳು ಒಣ ಮೆಣಸಿಗೆ ತೊಗೊಂಬಂದು ತುಂಡಿ ತಕ್ಕಿ ತಿರುಗಿ ಹೋಗ್ತಾಳೆ. ಹಿಂಗೆ ಆ ತಿರುಗಿ ಹೋದ ನಂತರ ಏನು ಮಾಡ್ತಾಳೆ ಅಂದರೆ, ಮೇಲೆ ತಿಕ್ಕೊಂಡು ಹೋಗ್ತಾಳೆ. ನಾನು ಕುಂತಿರ್ತೇನೆ ಅಲ್ಲಿ, ಏನಂತ ನಾನು ತಿಕ್ಕಿದ್ರೆ ಯಾರ್ದು ಹೊರೆದ ನಂದು. ಅವ್ರ ಮುಂದೆ ಫೈಟ್ ಮಾಡೋಕ್ಕಾಗಲ್ಲ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.